ನಮ್ಮ ಕರ್ನಾಟಕದಲ್ಲಿರುವ ಈ ಕೋಟೆಯ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಆದರೆ ಒಮ್ಮೆ ಇದು ರಾಜರ ಶಕ್ತಿಯ ಪ್ರತೀಕವಾಗಿತ್ತು. ಈ ಕೋಟೆ ಒಳಗೆ ಕಾಲಿಟ್ಟರೆ ಅಲ್ಲಿನ ಕಲ್ಲುಗಳೇ ಹೇಳುತ್ತವೆ ಸಾವಿರಾರು ವರ್ಷದ ಕಥೆಯನ್ನ. ಮುಂಗಾರಿನಲ್ಲಿ ಮೋಡಗಳ ಹೊದಿಕೆಗೆ ಹೊಂದಿಕೊಳ್ಳುವ ಈ ಸ್ಥಳವನ್ನ ನೀವು ನೋಡಿದ್ದೀರಾ? ಇದು ಕನಸಿನ ಲೋಕವೇನೋ ಅಂತ ಅನಿಸುತ್ತದೆ. ಮುಂಗಾರು ಆರಂಭವಾದರೆ ಸಾಕು, ಕಾವಲೆ ದುರ್ಗ ತನ್ನ ನಿಜವಾದ ಸೌಂದರ್ಯವನ್ನು ತೆರೆದಿಡುತ್ತದೆ. ಬೆಟ್ಟಗಳ ಮೇಲಿಂದ ಮೋಡಗಳು ನಿಧಾನವಾಗಿ ತೇಲಿ ಬರುತ್ತವೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಕೋಟೆ ಬಿಳಿ ಮಂಜಿನ ಹೊದಿಕೆಯಲ್ಲಿ ಕಣ್ಮರೆಯಾಗುತ್ತದೆ. ಮತ್ತೆ ಮಂಜು ಸುರಿದಾಗ ಸಾವಿರಾರು ವರ್ಷಗಳ ಇತಿಹಾಸ ನಿಮ್ಮ ಕಣ್ಣ ಮುಂದೆ ಜೀವಂತವಾಗಿ ನಿಂತಂತಾಗುತ್ತದೆ. ಮಳೆಯ ಹನಿಗಳಿಂದ ತೊಯ್ದ ಕಲ್ಲಿನ ಮೆಟ್ಟಲುಗಳು, ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕಾಡು, ತಂಪಾದ ಗಾಳಿ, ಹಕ್ಕಿಗಳ ಕಲರವ ಇವೆಲ್ಲವೂ ಸೇರಿ ಪ್ರಕೃತಿಯ ಅದ್ಭುತ ಸಂಗೀತವನ್ನೇ ಸೃಷ್ಟಿಸುತ್ತವೆ. ಕೋಟೆಯ ಮೇಲಿಂದ ನೋಡಿದರೆ ಪಶ್ಚಿಮ ಘಟ್ಟದ ಹಸಿರು ಪರ್ವತಗಳು, ಆಳವಾದ ಕಣಿವೆಗಳು ಮತ್ತು ಮೋಡಗಳ ಸಮುದ್ರ ಕಣ್ಣಿಗೆ ಹಬ್ಬವಾಗುವಂತೆ ಮಾಡುತ್ತವೆ. ಕೆಲವೊಮ್ಮೆ ನೀವು ಮೋಡಗಳ ಮೇಲೆ ನಿಂತಿರುವಂತೆ ಅನುಭವವಾಗುತ್ತದೆ. ಮಳೆಗಾಲದಲ್ಲಿ ಕಾವಲೆ ದುರ್ಗ ಕೇವಲ ಒಂದು ಕೋಟೆಯಲ್ಲ, ಇದು ಪ್ರಕೃತಿ ಮತ್ತು ಇತಿಹಾಸ ಒಂದಾಗುವ ಒಂದು ಜೀವಂತ ಕಲಾಕೃತಿ. ಒಮ್ಮೆ ಇಲ್ಲಿಗೆ ಬರುವವರು ಈ ದೃಶ್ಯವನ್ನು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಅನೇಕ ಟ್ರೆಕ್ಕರ್ಸ್ಗಳು, ಪ್ರಕೃತಿ ಪ್ರೇಮಿಗಳು ಮುಂಗಾರು ಬಂದ ತಕ್ಷಣ ಕಾವಲೆ ದುರ್ಗದತ್ತ ಓಡೋಡಿ ಹೆಜ್ಜೆಯನ್ನು ಹಾಕುತ್ತಾರೆ. ಮೋಡಗಳ ಮಡಿಲಲ್ಲಿ ಮಲಗಿರುವ ಈ ಕೋಟೆ ಕರ್ನಾಟಕದ ಮುಂಗಾರಿನ ನಿಜವಾದ ಮಾಯಾಲೋಕ. ಈ ಕಾವಲೆ ದುರ್ಗ ಕೋಟೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಳಿ ಪಶ್ಚಿಮ ಘಟ್ಟದ ಹಚ್ಚ ಹಸಿರು ಬೆಟ್ಟಗಳ ನಡುವೆ ನೆಲೆಸಿದೆ. ಇದನ್ನ ಭುವನಗಿರಿ ಎನ್ನುತ್ತಲೂ ಕರೆಯಲಾಗುತ್ತದೆ. ಕೋಟೆಯು ಸುಮಾರು 8 ರಿಂದ 9 ಶತಮಾನಗಳಲ್ಲಿ ಆರಂಭಿಕ ರೂಪವನ್ನು ಪಡೆದು ಅನಂತರ ವಿಶೇಷವಾಗಿ 16ನೇ ಶತಮಾನದಲ್ಲಿ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೆ. ವೆಂಕಟಪ್ಪ ನಾಯಕರ ಕಾಲದಲ್ಲಿ ಕೋಟೆಯನ್ನು ಬಲಪಡಿಸಲಾಯಿತು. ಬಲಿಷ್ಠವಾದ ಕೋಟೆಗಳು, ಅರಮನೆಗಳು, ದೇವಾಲಯಗಳು, ನೀರಿನ ಕೊಳಗಳು ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಯಿತು. ಪಶ್ಚಿಮ ಘಟ್ಟದ ಎತ್ತರದ ಬೆಟ್ಟದ ಮೇಲಿದ್ದ ಕಾರಣ ಶತ್ರುಗಳಿಗೆ ಈ ಕೋಟೆಯನ್ನು ಗೆಲ್ಲುವುದು ತುಂಬ ಕಷ್ಟಕರವಾಗಿತ್ತು. ಆದ್ದರಿಂದ ಇದು ಕೆಳದಿ ರಾಜ್ಯರ ಪ್ರಮುಖ ರಕ್ಷಣಾ ಕೋಟೆಗಳಲ್ಲಿ ಒಂದಾಗಿತ್ತು. 18ನೇ ಶತಮಾನದಲ್ಲಿ ಕೆಳದಿ ರಾಜ್ಯ ದುರ್ಬಲವಾಗುತ್ತಾ ಹೋಗುತ್ತೆ. ಅನಂತರ ಮೈಸೂರು ರಾಜ್ಯದ ಆಡಳಿತ ಶುರುವಾಗುತ್ತೆ. ಹೈದರಾಲಿ ಅವರ ಪ್ರಾರಂಭಿಕ ಹಂತದಲ್ಲಿ ಇದನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸ್ತಾರೆ. ಬಳಿಕ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಆಡಳಿತ ಬದಲಾವಣೆ ಆದಾಗ ಇದರ ಬಗ್ಗೆ ಅಷ್ಟೇನು ಗಮನ ಕೊಡೋದಿಲ್ಲ. ಕಾಲಕ್ರಮೇಣ ರಾಜಧಾನಿ ಮತ್ತು ಆಡಳಿತ ಕೇಂದ್ರಗಳು ಬದಲಾಗ್ತವೆ. ಈ ಕೋಟೆಯ ಬಳಕೆ ಕಡಿಮೆಯಾಗುತ್ತೆ. ನಿರ್ವಹಣೆ ಇಲ್ಲದೆ ಅರಮನೆಗಳು ಕುಸಿಯತೊಡಗ್ತವೆ. ಕಾಡು ಬೆಳೆದು ದಟ್ಟವಾಗಿ ಆವರಿಸುತ್ತೆ. ಮಳೆ, ಗಾಳಿ ಮತ್ತು ಸಮಯದ ಹೊಡೆತದಿಂದ ಅನೇಕ ಕಟ್ಟಡಗಳು ಅವಶೇಷಗಳಾಗಿ ಉಳಿಯುತ್ತವೆ. ಆದರೆ ಇಂದಿಗೂ ಕೋಟೆಯ ಬಾಗಿಲುಗಳು, ಕಲ್ಲಿನ ಮೆಟ್ಟಲುಗಳು, ದೇವಾಲಯಗಳು, ನೀರಿನ ಕೊಳಗಳು ಮತ್ತು ಕೋಟೆ ಗೋಡೆಗಳು ಅದರ ಭವ್ಯ ಇತಿಹಾಸವನ್ನು ಸಾರುತ್ತವೆ. ಒಮ್ಮೆ ರಾಜರ ಸಾಮ್ರಾಜ್ಯದ ಹೆಮ್ಮೆಯಾಗಿದ್ದ ಈ ಕೋಟೆ ಇಂದು ಮೌನವಾಗಿ ನಿಂತು ಸಾವಿರಾರು ವರ್ಷದ ಇತಿಹಾಸವನ್ನು ಪ್ರತಿಯೊಬ್ಬ ಪ್ರವಾಸಿಗರಿಗೂ ಕೂಡ ಹೇಳುತ್ತದೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.